ಇನ್ನ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ಇದೆ. ಇವತ್ತು ತಾವು ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ಸಣ್ಣ ತಂತ್ರಸಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತಂತ್ರಸಾರ ಅಂದ್ರೆ ಗುರುಗಳೇ ಇನ್ನೇನೋ ಹೇಳ್ತೀರಾ, ಇಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತಾ? ಎಂತದೂ ಇಲ್ಲ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಪದಾರ್ಥಗಳಿಂದಾನೇ ಮಾಡ್ಕೊಳ್ತಕ್ಕಂಥದ್ದು. ಇದಕ್ಕೆ ತಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, 2 ವಿಳೆದೆಲೆ ತಗೊಳ್ಳಿ, ಅಡಕೆ ತಗೊಳ್ಳಿ, ಕಾಳುಮೆಣಸು ತಗೊಳ್ಳಿ, ಏಲಕ್ಕಿ ತಗೊಳ್ಳಿ, ಮತ್ತೆ ಲವಂಗ ತಗೊಳ್ಳಿ. ಇದಿಷ್ಟನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಅರಿಶಿನ, ಕುಂಕುಮ, ಹೂವು ಮಾತ್ರ ತಾವು ಇದನ್ನ ಮಾಡಲೇಬೇಕು. ಇದೊಂದಕ್ಕೆ ತಾವು ಮಾರ್ಕೆಟಿಂಗ್ ಹೋಗಿ ಬರಲೇಬೇಕು. ಯಾಕೆ ಅಂತಂದ್ರೆ ಕೆಂಪು ವರ್ಣದಲ್ಲಿರ್ತಕ್ಕಂಥ ಕಣಗಲೆ ಪುಷ್ಪವನ್ನ ತಾವೆಲ್ಲರೂ ಕೂಡ ತೆಗೆದಿಟ್ಕೊಳ್ಳಿ. ಒಂದು ಅರಿಶಿನದ ಕೊಂಬನ್ನ ತೆಗೆದಿಟ್ಕೊಳ್ಳಿ. ಇವತ್ತು ತಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ತಂತ್ರಸಾರ ಇದು ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಈಗ ತಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, ಇವತ್ತಿನ ದಿನ ಸಂಧ್ಯಾ ಕಾಲ ಅಂತಂದ್ರೆ ಗೋಧುಳಿ ಲಗ್ನ, ಸಂಜೆ 6ರಿಂದ 6:30 ಸಮಯ ಏನಿದೆ, ಆ ಸಮಯದಲ್ಲಿ ಒಮ್ಮೆ ತಾವು ಮತ್ತೊಮ್ಮೆ ತಲೆಗೆ ಸ್ನಾನವನ್ನ ಮಾಡಿಕೊಂಡು ತಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, ವಾಸ್ತುಗೃಹದಲ್ಲಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು, ಅಂತಂದ್ರೆ ದೇವರ ಕೋಣೆ ಒಳಗಡೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದ್ ವೇಳೆ ಅಲ್ಲಿ ಜಾಗ ಇಲ್ಲ ಅಂತಂದ್ರೆ ಅದರ ಆಚೆ ಕಡೆನಾದ್ರೂ ಆಗಿರ್ಬೋದು, ಪೂರ್ವಾಭಿಮುಖವಾಗಿ ಕೂತ್ಕೊಂಡು ತಾವು ಕೂತ್ಕೊಳ್ಳತಕ್ಕಂಥ ಸನ್ನಿಧಾನವನ್ನ ಅರಿಶಿನದ ನೀರಿನಲ್ಲಿ ಮೊದಲನೇದಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಒಂಚೂರು ಅರಿಶಿನ ನೀರು ಹಾಕಿ ಅದನ್ನ ಚುಮುಕ್ಸಿ ಸಾರಿಸ್ಕೊಂಡು ತಾವು ಕೂತ್ಕೊಳ್ಬೇಕು. ಒಂದು ಚಾಪೆ ಹಾಕೊಂಡು ಅದ್ರ ಮುಂದೆನೂ ಕೂಡ ಒಂಚೂರು ಅರಿಶಿನ ನೀರಲ್ಲಿ ಚೆನ್ನಾಗಿ ಅಲ್ಲೆಲ್ಲ ಒಂದ್ ಸ್ವಲ್ಪ ಸಾರಿಸಿ ಅದನ್ನ ಶುದ್ಧಿ ಮಾಡಿ ಇಟ್ಕೊಳ್ಬೇಕು. ಅದಾದ್ಮೇಲೆ ಅದ್ರ ಮೇಲೆ ಒಂದು ಕೆಂಪು ವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರವನ್ನ ಹಾಸಿ, ಕೆಂಪು ವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರ ಅದನ್ನ ಹಾಸ್ತಕ್ಕಂಥದ್ದು. ಅದಾದ್ಮೇಲೆ ಆ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರದಲ್ಲಿ ಮೊದಲನೇದಾಗಿ ರಂಗೋಲಿ ತಗೊಂಡು ಆ ರಂಗೋಲಿನಲ್ಲಿ ಒಂದು ವೃತ್ತಾಕಾರ, ಒಂದು ಸರ್ಕಲ್ ಬರಿಬೇಕು. ಆ ಸರ್ಕಲ್ ಒಳಗಡೆ ಒಂದು ತ್ರಿಕೋಣವನ್ನ ಬರಿಬೇಕು. ಆ ತ್ರಿಕೋಣದ ಮಧ್ಯದಲ್ಲಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನ ಬರಿಬೇಕು. ಅದರ ಮೇಲೆ ತಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, ವಿಳೆದೆಲೆಯನ್ನ ಇಡಬೇಕು. ವಿಳೆದೆಲೆನೂ ಕೂಡ ಅರಿಶಿನ ನೀರಲ್ಲಿ ಚೆನ್ನಾಗಿ ತೊಳೆಯಿರಿ. ತೊಳೆದ ಮೇಲೆ ಆ ವಿಳೆದೆಲೆಯನ್ನ ಆ ಒಂದು ರಂಗೋಲಿ ಅಂತಂದ್ರೆ ವಸ್ತ್ರದ ಮೇಲೆ ರಂಗೋಲಿನಲ್ಲಿ ಒಂದು ಯಂತ್ರ ಹಾಕಿರ್ತೀರಲ್ಲ, ಆ ಯಂತ್ರದ ಮೇಲೆ ಈ ವಿಳೆದೆಲೆಯನ್ನ ಇಡಬೇಕು. ವಿಳೆದೆಲೆಯನ್ನ ಇಟ್ಟಾದ್ಮೇಲೆ ಅಪ್ಪಟ ಶ್ರೀಗಂಧ, ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ಇದ್ದೇ ಇರುತ್ತೆ. ಶ್ರೀಗಂಧವನ್ನ ತುಳಸಿ ಕಡ್ಡಿಯ ಸಹಾಯದಿಂದ ಕಲಿಸ್ಕೊಳ್ಬೇಕು. ತಮ್ಮ ಬೆರಳನ್ನ ಸ್ಪರ್ಶ ಮಾಡಬಾರದು. ತುಳಸಿ ಕಡ್ಡಿಯ ಸಹಾಯದಿಂದ ಅದನ್ನ ಕಲಿಸ್ಕೊಂಡ್ಬಿಟ್ಟು ಆ ವಿಳೆದೆಲೆ ಮೇಲೆ, 2 ವಿಳೆದೆಲೆ ಹಾಗೆ ಇರಲಿ, ಆ ವಿಳೆದೆಲೆಯ ಮೇಲ್ಭಾಗದಲ್ಲಿ ಒಂದು ಚೌಕಾಕಾರ, ಒಂದು ಸ್ಕ್ವೇರ್ ಬಾಕ್ಸ್ ಹಾಕೊಳ್ತಕ್ಕಂಥದ್ದು. ಇದನ್ನ ತಾವು ಆ ತುಳಸಿ ಕಡ್ಡಿಯ ಸಹಾಯದಿಂದನೇ ಈ ಕೆಲಸಗಳನ್ನ ಮಾಡ್ಕೊಳ್ಳಿ. ನಿಮ್ಗೆ ಇನ್ನಷ್ಟು ಉತ್ತಮ. ತಮ್ಮ ಬೆರಳನ್ನ ಸ್ಪರ್ಶ ಮಾಡ್ಲಿಕ್ಕೆ ಹೋಗ್ಬೇಡಿ ಅದಕ್ಕೆ. ಇದಾದ್ಮೇಲೆ ತಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಆ ಸ್ಕ್ವೇರ್ ಒಳಗಡೆ ಒಂದು ರೌಂಡ್, ಒಂದು ವೃತ್ತಾಕಾರ ಹಾಕೊಳ್ಬೇಕು. ವೃತ್ತಾಕಾರ ಹಾಕೊಂಡ್ಮೇಲೆ ಅದರ ಒಳಗಡೆ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನ ಬರಿಬೇಕು. ಆ ನಕ್ಷತ್ರದ ಮಧ್ಯಭಾಗದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು. ಅದಾದ ಮೇಲೆ ಅದರ ಮೇಲೆ ತಾವೇನ್ ಮಾಡ್ಬೇಕು ಅಂತಂದ್ರೆ, ನಾನೀಗಾಗ್ಲೇ ತಮ್ಗೆ ತಿಳಿಸಿರ್ತಕ್ಕಂಥ ಕಾಳುಮೆಣಸು, ಏಲಕ್ಕಿ, ಲವಂಗ ಇದಿಷ್ಟನ್ನು ಕೂಡ ಅದರ ಮಧ್ಯಭಾಗದಲ್ಲಿ ಇಡಬೇಕು. ಅದರ ಮೇಲೆ ಅರಿಶಿನದ ಕೊಂಬನ್ನ ಇಡಬೇಕು. ಅರಿಶಿನದ ಕೊಂಬನ್ನ ಇಟ್ಟಾದ ಮೇಲೆ ಯಥಾಸ್ಥಿತಿ ನಾನೀಗಾಗಲೇ ಹೇಳಿದಾಗೆ ಸುಮಂಗಲಿ ದ್ರವ್ಯ, ಅರಿಶಿನ, ಕುಂಕುಮದಿಂದ ಪೂಜಾನುಷ್ಠಾನವನ್ನ ಸಲ್ಲಿಸ್ತಕ್ಕಂಥದ್ದು. ಒಂದು ಚೂರು ಮಂತ್ರಾಕ್ಷತೆಯಿಂದ ಭಗವಂತನಿಗೆ ಪೂಜೆಯನ್ನ ಮಾಡತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡತಕ್ಕಂಥದ್ದು. ಇದಾದ್ಮೇಲೆ ತಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, ಕೆಂಪು ಕಣಗಲೆ ಹೂವನ್ನ, ಒಂದೊಂದೇ ಹೂವನ್ನ ಓಂ ಶ್ರೀ ಮಹಾಲಕ್ಷ್ಮೇ ನಮಃ, ಓಂ ಶ್ರೀ ಮಹಾಲಕ್ಷ್ಮೇ ನಮಃ, ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನ ನಿರಂತರವಾಗಿ ಮನಸ್ಸಲ್ಲಿ ಜಪ ಮಾಡ್ತಾನೆ ಇರಬೇಕು. ಮಾಡ್ತಾ ಅದನ್ನ ಒಂದೊಂದೇ ಪುಷ್ಪಗಳನ್ನ 108 ಪುಷ್ಪಗಳನ್ನ ಕರೆಕ್ಟ್ ಆಗಿ 108 ಪುಷ್ಪಗಳನ್ನ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ ತಾವು ಆ ಪುಷ್ಪವನ್ನ ಅಲ್ಲಿರ್ತಕ್ಕಂಥ ಒಂದು ವಸ್ತುಗಳ ಮೇಲೆ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಆ ವಿಳೆದೆಲೆಯ ಮೇಲೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಇದಾದ ಮೇಲೆ ಜೇನುತುಪ್ಪ 2 ಹನಿ ಇಲ್ಲ ಅಂತಂದ್ರೆ ಒಂದೇ ಒಂದು ಚೂರು ಜೇನುತುಪ್ಪವನ್ನ ತಾಯಿಗೆ ನೈವೇದ್ಯವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದು ಚೂರು ಹಾಲನ್ನ ನೈವೇದ್ಯವನ್ನ ಮಾಡ್ತಕ್ಕಂಥದ್ದು. ಇದೆರಡನ್ನು ಮಾಡಿದ್ದಾದ ಮೇಲೆ ತಾವು ಇದಿಷ್ಟೂ ಪ್ರೋಸೆಸ್ ಮಾಡಬೇಕಾದ್ರೆ, ಇಷ್ಟೂ ಕೆಲಸಗಳನ್ನ ಮಾಡಬೇಕಾದ್ರೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಇದೆ. ಏನಪ್ಪಾ ಅಂತಂದ್ರೆ, ಕನಕಧಾರ ಸ್ತೋತ್ರವನ್ನ ಕೇಳ್ತಾನೆ ಇರಬೇಕು. ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಕನಕಧಾರ ಸ್ತೋತ್ರವನ್ನ ಶ್ರವಣಿಸ್ತಾನೆ ಇರಬೇಕು. ಯಾಕೆ ಅಂತಂದ್ರೆ, ಕನಕಧಾರ ಸ್ತೋತ್ರಕ್ಕೆ ಅಷ್ಟು ಶಕ್ತಿ ಇದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸತ್ವಚೈತನ್ಯ ಕಾರ್ಯಕ್ರಮದಲ್ಲಿ ಕನಕಧಾರ ಸ್ತೋತ್ರದ ಮಹತ್ವ ಏನು, ಹೇಗೆ ಬಂತು,
ಯಾರದನ್ನ ರಚಿಸಿದ್ದು, ಯಾರದನ್ನ ಹೇಳಿದ್ದು, ಇದೆಲ್ಲದರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಸವಿಸ್ತಾರವಾಗಿ ತಿಳಿಸ್ತೀನಿ. ಆದ್ರೆ ಕನಕಧಾರ ಸ್ತೋತ್ರವನ್ನ ನಿರಂತರವಾಗಿ ಕೇಳ್ತಾ ಇರಿ. ಕನಕಧಾರ ಸ್ತೋತ್ರ ಅಂತ ತಾವು ಯೂಟ್ಯೂಬ್ ನಲ್ಲಿ ಹಾಕಿದ್ರೆ ಬರುತ್ತೆ. MS ಸುಬ್ಬಲಕ್ಷ್ಮಿ ಅವರು, ತಾಯಿಯವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ತಾಯಿ ಶಾರದೆಯನ್ನ ಒಲಿಸ್ಕೊಂಡಿದ್ದಾರೆ ತಾಯಿಯವರು. ಅವ್ರು ಹಾಡಿರ್ತಕ್ಕಂಥ ಆ ಒಂದು ಕನಕಧಾರ ಸ್ತೋತ್ರವನ್ನ ಶ್ರವಣಿಸ್ತಾ ಈ ಪೂಜಾನುಷ್ಠಾನವನ್ನ ತಾವು ಮುಂದುವರಿಸಬೇಕು. ಇದಾದ್ಮೇಲೆ ಇದರ ವಿಸರ್ಜನಾ ಕ್ರಮ ಏನಪ್ಪಾ ಅಂತಂದ್ರೆ, ಆ ಬಟ್ಟೆನ ಯಥಾಸ್ಥಿತಿ ತಾವು ಜೋಪಾನವಾಗಿ ಅದರಲ್ಲಿರ್ತಕ್ಕಂಥ ಪುಷ್ಪಗಳೇನಿದ್ದಾವಲ್ಲ, ಆ ಪುಷ್ಪಗಳಲ್ಲಿ ಒಂದು 2 ಪುಷ್ಪ ಮಾತ್ರ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಪುಷ್ಪವನ್ನೆಲ್ಲವನ್ನು ಕೂಡ ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕಿ, ಇನ್ನು ಆ ಬಟ್ಟೆನ ಜೋಪಾನವಾಗಿ ಒಂದು ಗಂಟನ್ನ ಕಟ್ಟಿ, ಈ ಅಮಾವಾಸ್ಯೆ ದಿವಸ ತಾವೇನ್ ಪೂಜೆಯನ್ನ ಮಾಡಿದ್ದೀರಲ್ಲ, ಇವತ್ತಿಂದ ಕರೆಕ್ಟಾಗಿ 1 ವಾರ ಮುಂದಿನ ಶುಕ್ರವಾರದ ತನಕನೂ ಕೂಡ ತಾವು ಅದನ್ನ ಹಾಗೆ ದೇವರ ಮನೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಇಡಬೇಕು. ಪ್ರತಿದಿನ ಅದಕ್ಕೆ ಧೂಪವನ್ನ ತೋರಿಸ್ಬೇಕು. ಇದನ್ನ ಮಾಡೋದ್ರಿಂದ ತಾಯಿ ಸ್ಥಿರ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ, ಸಂಕಷ್ಟಗಳು ದೂರ ಆಗುತ್ತೆ, ಆರೋಗ್ಯ ಸಮಸ್ಯೆಗಳಿದ್ರು ಎಲ್ಲವೂ ಕೂಡ ದೂರ ಆಗುತ್ತೆ. ಇದರ ಜೊತೆಗೆ ನೀವೇನಾದ್ರೂ ಒಂದು ಸಂಕಲ್ಪವನ್ನ ಇಟ್ಕೊಂಡು ಈ ಕೆಲಸವನ್ನ ಮಾಡಿದ್ದೆ ಆದ್ರೆ ನಿಮ್ಮ ಕೆಲಸ ಶೀಘ್ರವಾಗಿ ಆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ. ಅದಾದ್ಮೇಲೆ ಮುಂದಿನ ಶುಕ್ರವಾರ ಅದನ್ನ ಜೋಪಾನವಾಗಿ ತಗೊಂಡು ಹೋಗಿ ಯಾವ್ದಾದ್ರೂ ಹಸಿರು ಗಿಡದ ಬುಡದ ಹತ್ರ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡು ಬನ್ನಿ. ಇಲ್ಲಾಂತಂದ್ರೆ ಔದುಂಬರ ವೃಕ್ಷ ಇದೆ ಗೊತ್ತಾ, ಅದರ ಬುಡದಲ್ಲಿಟ್ಟು ದತ್ತಾತ್ರೇಯರನ್ನ ಪ್ರಾರ್ಥನೆಯನ್ನು ಮಾಡಿ ತಾವು ಮನೆಗೆ ಬಂದಿದ್ದೆ ಆದ್ರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಾಗತ್ತೆ. ನೀವು ಅಂದ್ಕೊಂಡಿರೋ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಈ ಒಂದು ತಂತ್ರಸಾರವನ್ನ ಮಾಡಿಕೊಂಡು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನ ಹೇಳ್ತಾ ಒಳ್ಳೆದಾಗ್ಲಿ, ಶುಭವಾಗ್ಲಿ.